ಅದ್ರ ಹಿನ್ನೆಲೆ ಏನು ಅನ್ನೋದನ್ನು ಆ ಕಾಲಘಟ್ಟದಲ್ಲೇ ಮಾಡಿರೋಂಥ ಸಿನಿಮಾ. ನೀವು ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಇದು ಕಂಪ್ಲೀಟ್ಲಿ ಪೀರಿಯಡ್ ಸಿನಿಮಾ. ಪ್ರೆಸೆಂಟಲ್ಲಿ ಬರೋದೇ ಇಲ್ಲ, 2024 ಬರೋದೇ ಇಲ್ಲ ಸಿನಿಮಾ. ಸರ್ ನಿಮ್ಗೆ ಉತ್ತರ ಸಿಕ್ಬಿಡುತ್ತೆ, ಬಟ್ ನಿಮ್ಗೆ ಅದು ಉತ್ತರ ಸಿಗಕ್ಕೆ ನೀವು ಸಿನಿಮಾ ನೋಡಬೇಕಲ್ಲ. ಸೊ ಅದಕ್ಕೋಸ್ಕರ ನಾವು 2 ವರ್ಷ ಕಷ್ಟಪಟ್ಟಿರ್ತೀವಲ್ಲ ಸರ್. ಖಂಡಿತವಾಗ್ಲೂ ಇದೆ ಸರ್. ಭೂಮಿ ಪಡ್ಕೊಂಡವ್ರದ್ದು ಇದೆ, ಭೂಮಿ ಕಳ್ಕೊಂಡವ್ರದ್ದು ಇದೆ, ಅದೆಲ್ಲ ಮಜಲುಗಳು ಸಿನಿಮಾದಲ್ಲಿದೆ. ಎಸ್ ಸರ್. ಸರ್ ನಮ್ಮದು ಕೋಟ್ಯಾಂತರ ಬಜೆಟ್ ಸಿನಿಮಾನೇ ಸರ್, ಅಪ್ಪಟ ಕನ್ನಡ ಸಿನಿಮಾ. ನಾವು 5 ಕೋಟಿ ಬಜೆಟಲ್ಲಿ ಸಿನಿಮಾ ಮಾಡಿದ್ದೀವಿ. ಆಮೇಲೆ ಸರ್ ಇನ್ನೊಂದೇನು ಗೊತ್ತಾ ಸರ್, ನಮಗೆ ಬೇರೆ ಟೈಮ್ ಇಲ್ಲ. ಆಮೇಲೆ ಪುಷ್ಪ 2 ಎಲ್ಲ ಥಿಯೇಟ್ರ್ ಹೋಗೋಕ್ಕಾಗಲ್ಲ. ಆಮೇಲೆ ಇನ್ನೊಂದೇನೆಂದರೆ ನಮಗೆ ದೊಡ್ಡ ಪ್ಲಸ್ ಪಾಯಿಂಟು, ಅವತ್ತು ಕನ್ನಡ ಸಿನಿಮಾ ಯಾವುದಿಲ್ಲ ಸರ್. ಸರ್ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತಾ ಇದ್ದೀನಿ ಸರ್. ಅವತ್ತು ಬೇರೆ ಯಾವುದು ಕನ್ನಡ ಸಿನಿಮಾ ಇಲ್ಲ ಸರ್. ಯಾವುದೋ ಇನ್ನೊಂದು ಚಿಕ್ಕ ಸಿನಿಮಾ ಇದೆ, ಅದು ಬಿಟ್ಟರೆ ನಾವು ಸ್ವಲ್ಪ ದೊಡ್ಡದಾಗಿ ಬರ್ತಾ ಇದ್ದೀವಿ. ಕನ್ನಡ ಸಿನಿಮಾ ನಮ್ದೊಂದೇ ಸರ್. ಎಸ್ ಹೌದು ಸರ್. ಕನ್ನಡ ಸಿನಿಮಾ ಬೇರೆ ಯಾವುದೂ ಇಲ್ಲ. ಅಂದರೆ ಕನ್ನಡಿಗರಿಗೆ ಈಗ ಸರ್ ಏನಾಗುತ್ತೆ, ನಿಮ್ಗೆ ಬೇರೆ ಡೇಟ್ ರಿಲೀಸ್ ಮಾಡಿದ್ರೆ ಒಂದೇ ಸಮ ಕನ್ನಡದ 4-5 ಸಿನಿಮಾಗಳು ರಿಲೀಸ್ ಆಗುತ್ತೆ. ಸೊ ಆ ಟೈಮಲ್ಲಿ ಕನ್ನಡದ ಆಡಿಯನ್ಸ್ಗೆ ಯಾವ ಸಿನಿಮಾ ನೋಡೋದು ಅನ್ನೋ ಕನ್ಫ್ಯೂಷನ್ನು. ಸೊ ಹಂಗಾಗಿ ಅವತ್ತು ಕನ್ನಡ ಸಿನಿಮಾ ಬೇರೆ ಯಾವುದೂ ಸಿನಿಮಾ ರಿಲೀಸ್ ಆಗ್ತಾ ಇಲ್ಲ, ನಮ್ಮ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀವಿ ನಾವು. ಕನ್ನಡಿಗರಿಗೆ ಒಂದು ಆಪ್ಷನ್ ಇರುತ್ತೆ, ಗುರು ತೆಲುಗು ಸಿನಿಮಾ ನೋಡಿದ್ದೀವಪ್ಪ, ಕನ್ನಡ ಸಿನಿಮಾ ನೋಡೋಣ ಅಂತ. ಹಂಗೂ ಅದು ವರ್ಕ್ ಆಗ್ಬೋದು. ಯಾಕೆಂದರೆ ಸರ್ ಬಾಹುಬಲಿ ಎದುರಿಗೆ ರಂಗಿತರಂಗ ಸಿನಿಮಾ ಗೆದ್ದಿರೋದು ನಮ್ಗೆ ನಿಮಗೆಲ್ಲ ಗೊತ್ತಿದೆಯಲ್ಲ ಸರ್. ಹಂಗಾಗಿ ಒಳ್ಳೆ ಕಂಟೆಂಟನ್ನು ಕನ್ನಡಿಗರಿಗೆ ಕೈ ಬಿಡಲ್ಲ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಸರ್, ವಿಲ್ ಸಿ ಏನಾಗುತ್ತೆ ಅಂತ. ಒಬ್ಬ ಹೋರಾಟಗಾರರ ದಂಡನ ಆ ಸಾಂಗನ್ನು